ನಿಮ್ಮಿಂದಲೇ ಮಾತು ಪ್ರಾರಂಭ ಮಾಡೋಣ. ರೂಮ್ ಬಾಯ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಈ ಜರ್ನಿಯ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ರೂಮ್ ಬಾಯ್ ನಾವೆಲ್ಲ ಆ್ಯಕ್ಟಿಂಗ್ ಮಾಡಿದ್ದು ಲಿಖಿತ್ ಸೂರ್ಯಕ್ಕೋಸ್ಕರ, ನಮ್ಮ ಆತ್ಮೀಯ ಗೆಳೆಯರು. ಒಬ್ಬ ಆ್ಯಕ್ಟರಿಗೆ ಒಬ್ಬ ಡೈರೆಕ್ಟರ್ ಸಿಗಬೇಕಂತೆ. ಯಾಕಂದರೆ ನವಜೋತ್ ಸಿದ್ದಿಕಿಗೆ ಅನುರಾಗ್ ಕಶ್ಯಪ್ ಸಿಕ್ಕಿದಾಗ ಅವನು ಎಲ್ಲಿಗೂ ಹೋಗ್ಬಿಟ್ಟ ಆ ಥರ. ಯಾಕಂದರೆ ಆ ಥರ ಒಬ್ಬ ಆ್ಯಕ್ಟರ್ನ ಎಷ್ಟು ಶಕ್ತಿ ಇದೆ ಅದನ್ನೆಲ್ಲ ತೋರ್ಪಡಿಸೋಕ್ಕೆ ನಿಜವಾಗ್ಲೂ ಲಿಖಿತ್ ಸೂರ್ಯಗೆ ಈ ಮೂವಿ ತುಂಬ ಒಳ್ಳೆ ಆಪ್ಷನ್. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈ ಮೂವಿನ ಆದಷ್ಟು ನಮ್ಮ ಕನ್ನಡ ಡೈರೆಕ್ಟರ್ಸು, ಟೆಕ್ನಿಷಿಯನ್ಸ್ ಈ ಮೂವಿ ನೋಡಬೇಕು. ನೋಡಿದ್ರೆ ನಿಮ್ಮ ಶಕ್ತಿನ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೊಂದು ಏನಂತಂದರೆ, ಈ ಮೂವಿ 60% ಕಂಪ್ಲೀಟ್ಲಿ ರವಿ ಅವರು ಡೈರೆಕ್ಷನ್ ಮಾಡಿದ ಯಾವ ಥರ ಇದೆ ಅಂದರೆ ಎಕ್ಸ್ಪೆರಿಮೆಂಟ್. ಇನ್ನು 40% ಕಂಪ್ಲೀಟ್ ಆಗಿ ಕತೆ, ಜಿಸ್ಟ್ ಏನಿದೆ ಅದನ್ನ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಕಷ್ಟಪಟ್ಟಿದ್ದೀವಿ. ಯಾಕಂದರೆ ಲಾಂಗ್ ಶಾಟು ಕ್ಲೋಸಪ್ ಎಲ್ಲ ಇದ್ರೆ ನಾವು ಈಸಿಯಾಗಿ ಮಾಡ್ಬೋದು, ಕಟ್ ಶಾರ್ಟ್ ಆಗುತ್ತೆ. ಇದು ಹಾಗಲ್ಲ. ಯಾವುದೋ ಒಂದು ಕಡೆ CCTV ಅಲ್ಲಿ ಇದೆಯಲ್ಲ ಅದಿಷ್ಟು ಕವರ್ ಮಾಡುತ್ತೆ. ಒಂದೇ ಶಾರ್ಟಲ್ಲಿ ನಾವು ಮಾಡಬೇಕಿತ್ತು. ಒಂದು ಶಾರ್ಟಲ್ಲಿ ಯಾವುದೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು, 2.5 ನಿಮಿಷ ಶಾರ್ಟ್ ಮಾಡ್ತಿದ್ರೆ ಒಂದು ಚಿಕ್ಕ ಮಿಸ್ಟೇಕ್ ಆದರೆ ರೀಶಾರ್ಟ್ ಆಗ್ತಿತ್ತು. ಸಿಕ್ಕಾಪಟ್ಟೆ ಬೆವರಿಸ್ಬಿಟ್ಟಿದ್ದಾರೆ ನಮ್ಮದು. ಬಟ್ ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆಯದಾಗಲಿ ಲಿಖಿತ್ ಸೂರ್ಯ ಅವರೇ, ಹಾಗೆ ರವಿ ಸರ್. ಆ್ಯಂಡ್ ಸರ್, ನೀವು ಚಿಕ್ಕವರು ಯಾರಂತಿಲ್ಲ, ಎಲ್ಲ ಮೂವಿ ಸಪೋರ್ಟ್ ಮಾಡ್ತೀರಾ ಯಾರೇ ಬಂದ್ರು. ನಿಮ್ಮ ಈ ಪ್ರೀತಿ ಹಿಂಗೆ ಇರಲಿ ಎಲ್ಲ ಹೊಸ ಹುಡುಗರ ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿ ಅವರೇ, ವರ್ಧನ್ ಅವರೇ. ಪಾರ್ಟಿ ತುಂಬ